ಪ್ಲೀಸ್ ನನಗೊಂದು ಹೆಣ್ಣು ಕೊಡಿ. ರೈತ ಯುವಕರ ಆರ್ತನಾದ. ಸಿಟಿ ಲೈಫ್ಗೆ ಯುವತಿಯರು ಇದ. ಅರ್ಚಕರಿಗೂ ಸಿಕ್ಕಿಲ್ಲ ಹೆಣ್ಣು. ನಮಸ್ಕಾರ ಸ್ನೇಹಿತರೆ. ಮಂಡ್ಯ ಇದು ಶ್ರೀಮಂತ ಕೃಷಿ ಜಿಲ್ಲೆ. ಆದರೆ ಇವತ್ತು ಇಲ್ಲೊಂದು ಗಂಭೀರವಾದಂತಹ ಸಮಸ್ಯೆ ಎದುರಾಗಿದೆ. 30ಕ್ಕೂ ಹೆಚ್ಚು ಯುವಕರು ಪಂಚಾಯಿತಿಗೆ ಪತ್ರವನ್ನು ಬರೆದಿದ್ದಾರೆ. ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ, ನಮಗೆ ಒಂದು ಮಠ ಕಟ್ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಇದು ತಮಾಷೆ ಅಲ್ಲ, ಇದು ಯುವಕರ ಹತಾಶೆಯ ಕೂಗು. ಇದೇ ಮಂಡ್ಯದಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ರೈತ ಯುವಕರು ಸಿಎಂಗೂ ಕೂಡ ಮನವಿಯನ್ನ ಮಾಡಿದ್ರು. ರೈತ ಯುವಕರನ್ನ ಮದುವೆಯಾದರೆ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡಿ ಅಂತ ಬೇಡ್ಕೊಂಡಿದ್ರು. ಇನ್ನು ಕೆಲ ಯುವಕರು ಹೆಣ್ಣು ಸಿಗಲಿ ಅಂತ ಮಾದಪ್ಪನ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲೇ ಹೋಗಿರೋದು ಕೂಡ ನಮಗೆಲ್ಲ ಗೊತ್ತೇ ಇದೆ. ಯಾಕೆ ಈ ಸ್ಥಿತಿ ಅಂತ ನಾವು ನೋಡೋದಾದರೆ, 30-35 ವರ್ಷ ದಾಟಿದ್ದ ಓದಿಕೊಂಡ ದುಡಿಯುವ ಆರೋಗ್ಯವಂತ ರೈತ ಯುವಕರು ಇವತ್ತು ಮದುವೆಯಾಗದೆ ಅನರ್ಹರಾಗ್ತಾ ಇದ್ದಾರೆ. ಕಾರಣ ಒಂದೇ, ಅವರು ಹಳ್ಳಿಯಲ್ಲಿ ಬದುಕನ್ನು ಸಾಗಿಸ್ತಾ ಇರೋದು. ಇವತ್ತಿನ ಬಹುತೇಕ ಹುಡುಗಿಯರ ಷರತ್ತುಗಳು ಏನು ಅಂತ ನಾವು ನೋಡೋದಾದರೆ, ಹುಡುಗ ಬೆಂಗಳೂರಿನಲ್ಲಿರಬೇಕು, ಸ್ವಂತ ಮನೆ ಇರಬೇಕು, ಅಪ್ಪ ಅಮ್ಮ ಜೊತೆಗೆ ಇರಬಾರ್ದು. ಹೀಗಾಗಿ ಇವರು ಹಳ್ಳಿಯ ಹೈದರನ್ನು ಮದುವೆಯಾಗೋಕೆ ನಿರಾಕರಿಸ್ತಾ ಇದ್ದಾರೆ. ಆಟೋ ಡ್ರೈವರ್ ಆಗಿದ್ರೂ ಸರಿ, ಬಾಡಿಗೆ ಮನೆಯಲ್ಲಿದ್ದರೂ ಸರಿ, ಸಿಟಿ ಜೀವನವೇ ಬೇಕು ಅಂತ ಹುಡುಗಿಯರು ಪಟ್ಟು ಹಿಡಿದಿದ್ದಾರೆ. ಅಂದರೆ ಇವರಿಗೆ ಕೃಷಿ ಬೇಡ, ರೈತ ವರ ಕೂಡ ಬೇಡ. ಇದಕ್ಕೆ ಇನ್ನೊಂದು ಭಯಾನಕವಾದಂಥ ಹಿನ್ನೆಲೆ ಕೂಡ ಇದೆ. ಇದೇ ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಕುಖ್ಯಾತಿಯನ್ನು ಪಡೆದಿತ್ತು. 2020ರಿಂದ 2024 ತನಕ ಜನನದ ಲಿಂಗಾನುಪಾತ ಭಾರೀ ಕುಸಿತವನ್ನು ಕಂಡಿತ್ತು. 1000 ಗಂಡು ಮಕ್ಕಳಿಗೆ 865ರಿಂದ 887 ಮಾತ್ರ ಹೆಣ್ಣು ಮಕ್ಕಳಿದ್ರು. ಅಕ್ರಮ ಸ್ಕ್ಯಾನಿಂಗ್, ಭ್ರೂಣ ಹತ್ಯೆ ದಂಧೆ, ಲ್ಯಾಬ್ ಏಜೆಂಟ್, ಆಂಬ್ಯುಲೆನ್ಸ್ ಎಲ್ಲ ಸೇರಿ ನಡೆದ ಭೀಕರ ಅಪರಾಧ ಇದಾಗಿತ್ತು. ಇವತ್ತು ಅದರ ಪರಿಣಾಮ ನಮ್ಮ ಮುಂದೆ ಇದೆ. ಹೆಣ್ಣು ಮಕ್ಕಳೇ ಇಲ್ಲ, ಹಾಗಾದರೆ ಮದುವೆ ಹೇಗಾಗತ್ತೆ? ಇದು ಮಂಡ್ಯದಲ್ಲಷ್ಟೇ ಅಲ್ಲ, ಉತ್ತರ ಕನ್ನಡ, ಹರಿಯಾಣ, ಪಂಜಾಬ್, ರಾಜಸ್ಥಾನದಲ್ಲೂ ಇದೇ ಕಥೆಯಾಗಿದೆ. ಅದರಲ್ಲೂ ಅರ್ಚಕರಿಗೂ ಕೂಡ ಹೆಣ್ಣು ಸಿಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ರೈತ ಕುಟುಂಬಗಳು ಬೇರೆ ಬೇರೆ ರಾಜ್ಯಗಳಿಂದ ಹೆಣ್ಣು ಮಕ್ಕಳನ್ನು ಕರೆತರ್ತಾ ಇದ್ದಾರೆ. ಈಗೀಗ ನಮ್ಮ ಮುಂದೆ ಇರುವಂಥ ಒಂದೇ ಪ್ರಶ್ನೆ, ಇನ್ನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು. ಜಾತಿ ಧರ್ಮದ ಗಡಿ ದಾಟಬೇಕು, ನೆರೆ ರಾಜ್ಯಗಳ ಬಡ ಕುಟುಂಬದ ಹೆಣ್ಣು ಮಕ್ಕಳನ್ನು ಗೌರವದಿಂದ ಸ್ವೀಕರಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಇನ್ನು ಈ ಸಂಘಟನೆಗಳು, ಸ್ವಾಮೀಜಿಗಳು ಎಲ್ಲರೂ ಕೂಡ ಈ ಒಂದು ಗಂಭೀರವಾದಂತಹ ವಿಚಾರದ ಬಗ್ಗೆ ಚಿಂತನೆಯನ್ನು ನಡೆಸಬೇಕಾಗಿದೆ. ಇದಕ್ಕೊಂದು ಪರಿಹಾರವನ್ನು ಒದಗಿಸಬೇಕಾಗಿದೆ. ಸಂಘಟನೆಗಳು, ಮಠಗಳು, ನಾಯಕರು ಭಾಷಣಕ್ಕೆ ಮಾತ್ರವಲ್ಲದೆ ಯುವಕರ ಭವಿಷ್ಯಕ್ಕೆ ಕೈಜೋಡಿಸಬೇಕಾಗಿದೆ. ಇಲ್ಲದಿದ್ದರೆ ಈ ಹತಾಶೆ ನಾಳೆ ಇನ್ನೂ ದೊಡ್ಡ ಸಂಕಟವಾಗುತ್ತೆ. ಇದು ಈ ಸಮಾಜಕ್ಕೆ ಒಂದು ಎಚ್ಚರಿಕೆ ಅಷ್ಟೇ ಅಲ್ಲ, ಸಮಾಜದ ಒಂದು ಕರೆಯೂ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.